ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದು ಹೋಗಿದೆ. ಈ ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ದೃಶ್ಯದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಎಂಥವರಿಗೂ ಕೂಡ ಒಂದು ಕ್ಷಣ ಬೇಜಾರಾಗುತ್ತೆ. ಪಿ ಜಿಯಲ್ಲಿ ಇರಬೇಕಾದಂಥ ಹೆಣ್ಮಕ್ಳು ಜಾಗೃತಿಯಾಗಿರಬೇಕಾಗುತ್ತೆ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ಅಂದ ತಕ್ಷಣ ಅದರಿಂದ ಕೇವಲ ಪ್ರಯೋಜನಗಳು ಇದ್ದಾವೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಸೋಷಿಯಲ್ ಮೀಡಿಯಾ ಬಳಕೆಯಿಂದ ಎಂತೆಂಥವ್ರು ನಾವು ಪರಿಚಯ ಮಾಡ್ಕೊಳ್ಳೋದು, ಅವರ ಜೊತೆ ಸಲುಗೆಯಿಂದ ಇರೋದು, ಫ್ರೆಂಡ್ಶಿಪ್ ಮಾಡೋದು, ಲವ್ ಮಾಡೋದು, ಈ ರೀತಿಯಾದಂಥ ಸಾಕಷ್ಟು ಘಟನೆಗಳು ನಡೀತಾ ಇದ್ದಾವೆ. ಇದರಿಂದ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಇವತ್ತು ಅಂತಹದ್ದೇ ಒಂದು ಘಟನೆ ಮತ್ತೆ ಬೆಂಗಳೂರಿನಲ್ಲಿ ನಡೆದು ಬಿಟ್ಟಿದೆ. ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 2-3 ದಿನಗಳಿಂದ ಅಥವಾ ಒಂದು ವಾರದಿಂದನೂ ಕೂಡ ಗಮನಿಸ್ತಾ ಇದ್ದೀರಿ. ದರ್ಶನ್, ಸುದೀಪ್ ಹಾಗೂ ಈ ವಿಜಯಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಕಾಂಟ್ರವರ್ಸಿ ಅಂತದ್ದೆಲ್ಲವೂ ಕೂಡ ನಡೀತಾ ಇದೆ. ಸೊ ಈ ಹಿಂದೆಯೂ ಕೂಡ ನಾನು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೆ. ಸಾಕಷ್ಟು ಜನ ಅದನ್ನು ವೀಕ್ಷಣೆ ಕೂಡ ಮಾಡಿದ್ರಿ. ಯಾರು ಬಲಿಪಶು ಆಗ್ತಾ ಇದ್ದಾರೆ, ಯಾರು ಸೇಫ್ ಆಗ್ತಾ ಇದ್ದಾರೆ, ಹೀರೋಗಳನ್ನು ನಂಬಿಕೊಂಡು ಎಷ್ಟು ಜನ ತಮ್ಮ ಮನೆಗಳನ್ನು ಹಾಳು ಮಾಡಿಕೊಂಡಿದ್ದಾರೆ, ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿ ಅವರಿಗೆ ನೆಗೆಟಿವ್ ಆಗಿ ಅಥವಾ ತುಂಬ ಅಸಹ್ಯಕರವಾದಂತಹ ಕಾಮೆಂಟ್ಸ್ಗಳು ಬರೋದ್ರಿಂದ, ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಬ್ಬ ಹೀರೋವನ್ನು ನಂಬಿಕೊಂಡು ಅವರ ವಿರುದ್ಧವಾಗಿ ಪೋಸ್ಟನ್ನು ಹಂಚಿಕೊಳ್ಳುವಂಥ ವ್ಯಕ್ತಿಗಳ ವಿರುದ್ಧ ಸಿಸಿಬಿ ಪೊಲೀಸರಿಗೆ ಇವತ್ತು ದೂರನ್ನು ಕೂಡ ನೀಡಿದ್ದಾರೆ. ಸೊ ಆ ಕುರಿತಾಗಿ ಕೂಡ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬರೂ ಕೂಡ ನೋಡಲೇಬೇಕಾದಂಥ ವಿಡಿಯೋ ಇದು. ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಗಮನಿಸ್ತಾ ಇದ್ದರೆ ಈ ಕೂಡಲೇ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಇನ್ನು ವಿಷಯಕ್ಕೆ ಬರೋದಾದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಆಗಾಗ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳು ನಡೀತಾವೆ. ಅದರಲ್ಲೂ ಕೂಡ ಈ ಹೆಣ್ಣು ಗಂಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿ, ಸ್ನೇಹ ಆಗಿ, ಪ್ರೀತಿಯಾಗಿ ಹಲ್ಲೆ ಮಾಡುವಂಥದ್ದು, ಕೊಲೆ ಮಾಡುವಂಥದ್ದು, ಇಂತಹದೇ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಇಂತಹದ್ದೇ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು ಬೆಂಗಳೂರಿನ ಉಳ್ಳಾಳ ಮುಖ್ಯ ರಸ್ತೆಯ ಜ್ಞಾನಜ್ಯೋತಿ ನಗರದಲ್ಲಿ ಒಂದು PG ಇದೆ. ಆ PGಯಲ್ಲಿ ಇಬ್ಬರು ಮಹಿಳೆಯರು ಕೂಡ ವಾಸವಾಗಿರ್ತಾರೆ. ಅವರು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿಯ ಸ್ಥಳೀಯ ಅಥವಾ ಬೆಂಗಳೂರಿನ ನಗರದ ಒಬ್ಬ ವ್ಯಕ್ತಿ ಪರಿಚಯ ಕೂಡ ಆಗ್ತಾನೆ. ಪರಿಚಯ ಸ್ನೇಹವಾಗುತ್ತೆ, ಸ್ನೇಹ ಪ್ರೀತಿ ಆಗುವ ಮಟ್ಟಕ್ಕೆ ಬರುತ್ತೆ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ PG ಹತ್ರ ಅವರನ್ನು ಹುಡುಕೊಂಡು ಬಂದು ಅವರ ಮೇಲೆ ಹಲ್ಲೆ ಮಾಡುವಂಥ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ಒಂದು ಘಟನೆ ಸೋಮವಾರ ನಡೆದಿರ್ತಕ್ಕಂಥದ್ದು. ಆರಂಭದಲ್ಲಿ ನಾವು ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದ್ರೆ, ಇನ್ಸ್ಟಾಗ್ರಾಮ್ನಲ್ಲಿ ಸ್ನೇಹಿತರು ಕೂಡ ಆಗ್ತಾರೆ, ಒಬ್ಬರಿಗೊಬ್ಬರು ಪರಿಚಯ ಕೂಡ ಆಗ್ತಾರೆ. ಪರಿಚಯ ಆದ ಬಳಿಕ ಸ್ನೇಹ ಆಗುತ್ತೆ. ಸ್ನೇಹದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಇಬ್ಬರು ಕೂಡ ಒಂದಿಷ್ಟು ಗಲಾಟೆ ಅಂತದ್ದೆಲ್ಲವನ್ನು ಕೂಡ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆ ಒಂದು ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ PG ಹತ್ರ ಬಂದು ಆ ಯುವಕ ಆ ಒಂದು ಯುವತಿಯ ಮೇಲೆ ಹಲ್ಲೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾನೆ. ಕೊನೆಗೂ ಹಲ್ಲೆಯನ್ನು ಮಾಡಿ ಅಲ್ಲಿಂದ ಪರಾರಿ ಆಗಿಬಿಡ್ತಾನೆ. ಈ ಒಂದು ಯುವತಿ ಮನನೊಂದಿರ್ತಕ್ಕಂಥ ಯುವತಿಯಲ್ಲಿ ಹೇಳ್ತಾ ಇರ್ತಾಳೆ. CCTVಯಲ್ಲಿ ಸೆರೆಯಾದಂಥ ಒಂದು ದೃಶ್ಯದಲ್ಲಿ ಧ್ವನಿಯನ್ನು ಗಮನಿಸೋದಾದ್ರೆ, ಪೊಲೀಸರಿಗೆ ಕಾಲ್ ಮಾಡು ಅನ್ನೋ ರೀತಿ ಇಬ್ಬರು ಕೂಡ ಮಹಿಳೆಯರು ಅಲ್ಲಿ ಮಾತನಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭಕ್ಕೆ ಅಲ್ಲಿ ಯಾರು ಕೂಡ ಬರೋದಿಲ್ಲ, ಅಸಹಾಯಕರಾಗಿರ್ತಾರೆ. ಹಿಂದ್ಗಡೆಯಿಂದ ಒಂದು ಬೈಕ್ ಕೂಡ ಬರುತ್ತೆ, ಮುಂದೆ ಕೆಲವೊಂದಿಷ್ಟು ಜನ ಕೂಡ ಬರ್ತಾರೆ. ಆದರೂ ಕೂಡ ಆ ವ್ಯಕ್ತಿ ಯಾರಿಗೂ ಕೂಡ ಎದರದೆ ಆಡು ಹಗಲೇ PG ಮುಂದೆ ಈ ರೀತಿಯಾದಂಥ ಒಂದು ಗಲಾಟೆಯನ್ನು ಮಾಡಿಕೊಂಡು ಹೋಗಿಬಿಡ್ತಾನೆ. ಸೊ ಈಗ ಆ ಯುವತಿ ಏನು ಮಾಡ್ತಾಳೆ, ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಠಾಣೆಗೆ ದೂರು ಕೂಡ ಸಲ್ಲಿಸ್ತಾಳೆ. ದೂರಿನ ಆಧಾರದ ಮೇಲೆ ಈ ವ್ಯಕ್ತಿಯನ್ನು ಕೂಡ ಈಗ ಬಂಧಿಸಲಾಗಿದೆ. ಜ್ಞಾನ ಭಾರತಿ ಪೊಲೀಸರು ಈ ಒಂದು ವ್ಯಕ್ತಿಯನ್ನು ಈಗಾಗಲೇ ಬಂಧಿಸಿರ್ತಕ್ಕಂಥದ್ದು. ಇನ್ನು ಈ ಒಂದು ವ್ಯಕ್ತಿ ಯಲಹಂಕ ಬಳಿಯ ಬಿಲ್ಲಮಾರನಹಳ್ಳಿ ನಿವಾಸಿ ನವೀನ್ ಎಂದು ಕೂಡ ಗುರುತಿಸಲಾಗಿದೆ. ಈಗ ಈ ವ್ಯಕ್ತಿಗೆ 29 ವರ್ಷ ವಯಸ್ಸು ಅಂತ ಹೇಳಲಾಗ್ತಾ ಇದೆ. ಅದೇನೇ ಇರಲಿ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪರಿಚಯ ಆಗ್ತಾರೆ ಅಂದ ತಕ್ಷಣ ಅವರ ಪರಿಚಯ ಆಗಿ ಸ್ನೇಹ ಪ್ರೀತಿ ಇಂಥದ್ದೆಲ್ಲವೂ ಕೂಡ ಆದರೆ ಮುಂದಿನ ದಿನದಲ್ಲಿ ಆ ಒಂದು ಸಂಕಷ್ಟವನ್ನು ಎದುರಿಸೋದು ನೀವೇ ಕಾರಣ ಆಗ್ತೀರಿ. ಸೊ ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಿ. ಕೇವಲ ಬೆಂಗಳೂರು ನಗರದಂತಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಇಂತಹ ಒಂದು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಆದಷ್ಟು ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಂಡು ಈ ಒಂದು ಸೋಷಿಯಲ್ ಮೀಡಿಯಾಗಳನ್ನು ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ಕಡೆಯ ಭಾಗ. ಆದರೆ ಈಗ ಸೋಷಿಯಲ್ ಮೀಡಿಯಾದಿಂದ ಮತ್ತೊಂದು ದೊಡ್ಡ ಒಂದು ಸಂಕಷ್ಟ ಈಗ ಸಾಕಷ್ಟು ಜನ ಎದುರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ವಾರದಿಂದಲೂ ಕೂಡ ಸುದೀಪ್ ಮತ್ತು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಾರ್ ವಾರ್ ಅನ್ನುವಂಥದ್ದು, ಫ್ಯಾನ್ ವಾರ್ ಅನ್ನುವಂಥದ್ದು ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಈಗ ಕೆಲವೊಂದಿಷ್ಟು ಜನ ಈ ವಿಜಯಲಕ್ಷ್ಮಿ ಫೋಟೋವನ್ನು ಬಳಸಿಕೊಂಡು ಬೇರೆ ಬೇರೆ ರೀತಿಯಾದಂಥ ಒಂದು ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ವಿಜಯಲಕ್ಷ್ಮಿ ಅವರು ದೂರನ್ನು ಕೂಡ ನೀಡಿರ್ತಕ್ಕಂಥದ್ದು. ಆ ದೂರಿನಲ್ಲಿ ಏನೇನಿದೆ, ದೂರು ಯಾಕೆ ಕೊಟ್ಟರು ಎಂಬುದನ್ನು ಗಮನಿಸೋದಾದರೆ, ಅವರ ಫೋಟೋಗಳನ್ನು ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸುದೀಪ್ ಜೊತೆ ಇರುವಂಥ ಫೋಟೋಸ್ಗಳು ಕಳೆದ ಅಂದರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ದಾಂಪತ್ಯ ಜೀವನದಲ್ಲಿ ಒಂದಿಷ್ಟು ಬಿರುಕುಗಳು ಆದಂಥ ಸಂದರ್ಭದಲ್ಲಿ ಜೊತೆಗೆ ನಿಂತ್ಕೊಂಡಿರ್ತಕ್ಕಂಥದ್ದು ಸುದೀಪ್ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಸುದೀಪ್ ಅವರ ಅಭಿಮಾನಿಗಳು ಅಂತ ಹೇಳಿಕೊಂಡು ಕೆಲವೊಂದಿಷ್ಟು ಪೋಸ್ಟ್ಗಳಾಗ್ತಾ ಇರುವಂಥದ್ದು. ಇದರಲ್ಲಿ
ಇದರಲ್ಲಿ ಯಾರು ಅಭಿಮಾನಿ ಇದಾರೋ, ಯಾರು ಹೆಸರಿಗೆ ಕಳಂಕ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟು ಆ ರೀತಿಯಾದಂಥ ಕೆಲವೊಂದಿಷ್ಟು ಪೇಜ್ಗಳಾಗಿರ್ಬೋದು, ಕಮೆಂಟ್ಸ್ಗಳ ವಿರುದ್ಧ ಈಗ ಅಶ್ಲೀಲ ಕಮೆಂಟ್ಸ್ಗಳು, ವಿಶೇಷವಾಗಿ ಅಶ್ಲೀಲವಾಗಿ ಕಮೆಂಟ್ಸ್ಗಳು ಬರುವಂಥದ್ದು, ಅವರ ಫೋಟೋವನ್ನು ಕೆಟ್ಟದಾಗಿ ಬಳಕೆ ಮಾಡಿಕೊಳ್ಳುವಂಥದ್ದು ಅಥವಾ ಎಐಯನ್ನು ಬಳಸಿಕೊಂಡು ಜನರೇಟ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಾಗಿ ಲಿಂಕ್ಗಳನ್ನು ಸೃಷ್ಟಿ ಮಾಡುವಂಥದ್ದು, ಇಂಥವರ ವಿರುದ್ಧ ಈಗ ಸಿಸಿಬಿ ಪೊಲೀಸರಿಗೆ ವಿಜಯಲಕ್ಷ್ಮಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೇನು ಆ ದೂರಿನ ಆಧಾರದ ಮೇಲೆ ಕೆಲವು ಜನರನ್ನು ಬಂಧಿಸ್ತಾರೆ, ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಕಳೆದ ವಿಡಿಯೋದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸ್ಟಾರ್ ವಾರ್ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮೆನ್ಷನ್ ಮಾಡಿದ್ರು, ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದೆ, ಸ್ಟಾರ್ ಯಾರೋ ಒಬ್ಬ ವ್ಯಕ್ತಿಯನ್ನು ನಂಬಿಕೊಂಡು ನೀವೇನೋ ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಸಂಕಷ್ಟವನ್ನು ನೀವೇ ಎದುರಿಸಬೇಕಾಗುತ್ತೆ. ಯಾವ ಸ್ಟಾರ್ ನಟರು ಬಂದು ನಿಮ್ಮನ್ನು ಬಿಡಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂಕಷ್ಟ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಇರುತ್ತೆ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿರುತ್ತೋ ನಿಮಗೆ ಗೊತ್ತಿರೋದಿಲ್ಲ. ನೀವು ಸ್ಟಾರ್ಗಳನ್ನು ಪ್ರೀತಿಸೋದಾದರೆ, ಅವರನ್ನ ಗೌರವಿಸೋದಾದರೆ, ಅವರ ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ಅವರ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೂಡ ನಾನು ಹೇಳ್ತಾ ಇದ್ದೆ. ಸೊ ಈಗ ಅಂಥದ್ದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿ ಅವರು ಪೊಲೀಸರಿಗೆ ದೂರನ್ನು ಕೂಡ ನೀಡಿದ್ದಾರೆ. ಮುಂದಿನ ದಿನದಲ್ಲಿ ಯಾರು ಬಲಿ ಪಶು ಆಗ್ತಾರೆ, ಯಾರು ಬಲಿ ಬಕರ ಹಾಕ್ತಾರೆ ಎಂಬುದನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಅದೇನೇ ಇರಲಿ, ಜನಗಳೇ ಎಚ್ಚೆತ್ತುಕೊಳ್ಳಿ. ಸೋಷಿಯಲ್ ಮೀಡಿಯಾದ ಬಳಕೆಯಿಂದ ಎಷ್ಟು ನಮಗೆ ಉಪಯೋಗ ಇದೆಯೋ ಅಷ್ಟೇ ದುರುಪಯೋಗ ಇದೆ. ಎಚ್ಚೆತ್ತುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನ ಬಳಕೆ ಮಾಡಬೇಕು, ಎಷ್ಟನ್ನು ಬಳಕೆ ಮಾಡಬೇಕು ಅನ್ನೋದು ಒಂದು ಪರಿಜ್ಞಾನವೂ ಕೂಡ ಇರಬೇಕಾಗುತ್ತೆ. ದುಡುಕಿ ಏನಾದರೂ ಮಾಡೋದಕ್ಕೆ ಹೋದರೆ, ಅಂಧಾಭಿಮಾನವನ್ನು ತೋರಿಸೋದಕ್ಕೆ ಹೋದರೆ ಖಂಡಿತವಾಗಿಯೂ ಪೊಲೀಸರ ಅತಿಥಿಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.